ಹಿಂದೂ ರುದ್ರ ಭೂಮಿ ಇಲ್ಲ. ನಾನೊಂದು ವಿಷಯ ಹೇಳ್ತೀನಿ ನಿಮಗೆ. ಒಂದು 10, 8, 9 ವರ್ಷದ ಮೊದಲು ಒಂದು ಕಂಪ್ಲೇಂಟ್ ಆಯ್ತು, ನಮ್ಮಲ್ಲಿ ಹಣ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ಹತ್ತಿರ ಮನೆಯವರು. ಅವಾಗ ಅವರು ಸ್ಟೇಷನ್ಗೆ ಹೋದ್ರು. ಅವ್ರಿಗೆ ಪೊಲೀಸರು ಬಂದು ಅವರು ತಮಿಳ್ನಾಡಿಂದ ತಂದಿದ್ದಾರೆ. ಈ ಅವರ ಹೃದಯವನ್ನು ತಮಿಳ್ನಾಡಿಂದ ತಂದಿದ್ದು ಇಲ್ಲಿ ಮಾಡ್ಲಿಕ್ಕೆ ಬಿಡುದು. ಅದೇ ನಾವು ಇಲ್ಲಿ ಮಾಡಬಾರ್ದು ಅಂತ ನಾವು ಹೇಳಿದ್ರೆ, ನಾವು ಪಂಚಾಯತಲ್ಲಿ ತಂದು ಇಡ್ತೇನೆ ಅಂತ ಹೇಳಿದ್ರೆ ನಾವೆಲ್ಲಿಂದ ಜಾಗ ಕೊಡೋದು ಅವರಿಗೆ? ಇಂಥ ಪರಿಸ್ಥಿತಿ ಬರಬಾರ್ದು. ಈ ಹಿಂದೂ ರುದ್ರಭೂಮಿಯನ್ನು ಈ ಬಾಲಗ್ರಾಮ ಪಂಚಾಯತಿಗೆ ಇದ್ದ ಜಾಗವನ್ನು ಮಾಡಿಕೊಡ್ಬೇಕು. ಇದಕ್ಕಾಗಿ ನನ್ನ ಒಂದು ನೇತ್ರ ದಾನವನ್ನು ನಾನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಅಷ್ಟು ನೋವಿದೆ. 10 ವರ್ಷದಿಂದ ನನಗೆ ಅಷ್ಟು ನೋವಿದೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೆ ನಾನು. ಒಂದು ಹಿಂದೂ ರುದ್ರಭೂಮಿ ಆಗುದಿಲ್ಲ, ಇದ್ದ ಜಾಗವನ್ನು ಕೂಡ ನಮಗೆ ಕೊಡುದಿಲ್ಲ ಅಂದರೆ ನನ್ನ ಒಂದು ನೇತ್ರದಾನವನ್ನು ಹಿಂದೂ ರುದ್ರಭೂಮಿಗೆ ಜಾಗವನ್ನು ಮಾಡಿ ಸ್ಮಶಾನ ಮಾಡಿಕೊಡಿ, ನಾನು ಒಂದು ನೇತ್ರದಾನವನ್ನು ಬರೆದು ಕೊಡ್ತೇನೆ ಸರ್ಕಾರಕ್ಕೆ. ಅಷ್ಟು ನೋವಿದೆ ನನಗೆ. ನಿಮಿಷ, ಈಗ ಏನಾಗಿದೆ